ಜಯ, ಲೇ ಜಯ, ಜಯ, ಲೇ ಏನೇ ಮಾಡ್ತಾ ಇದೀಯಾ? ಬಾರ ಇಲ್ಲಿ. ಅಯ್ಯೋ ಮಕ್ಕಳೆಲ್ಲ ಯಾಕೆ ಕೊಟ್ಟು ಹೋದ್ರು ಇವಳು ಬರೀ ಪೂಜೆ ಮಾಡು, ಪುನಸ್ಕಾರ ಮಾಡು, ಮನೆ ಒರ್ಸು ತೊಳಿ ಬೋಳಿ ಅಷ್ಟೇ ಏನಿಯ. ಯೋನ್ ನಡೀತೈತೆ, ಯೋನ್ ಬಿಡ್ತೈತೆ, ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಏನ್ರಿ ನಿಮ್ದೆ ಪೂಜೆ ಮಾಡಕ್ಕೂ ಬಿಡಕ್ಕಿಲ್ಲ. ಜಯ 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 ಅಂತ ಹೇಳ್ಬಿಟ್ಟು ಬಡ್ಕೊಂತೀರ. ಹೇಳಿ ಏನಿಸಿ ಅಂತ ಹೇಳ್ಬಿಟ್ಟು ನಿಮ್ದಾಗೆ ಊದ್ಗಡ್ಡಿ ಎಷ್ಟು ಪೂಜೆ ಮಾಡೋದು ಬಿಡ್ವೆ ನಾನಂತೂ. ಅಯ್ಯೋ ಸಂಜೆ ಆದ್ರೂ ತಡ ಎತ್ಕೋತೀರ, ಬೆಳಗ್ಗೆ ಆದ್ರೂ ತಡ ಎತ್ಕೋತೀರ, ನೀವು ಒಳ್ಳೆ ತಲೆ ಕೆಡಿಸ್ಬಿಡ್ತೀರ. ಸರಿ ಹೇಳಿ ಏನಿಸ್ಯಾ? ಲೇ ನಿನ್ ಮಕ್ಕಳನ್ನ 3 ಜನನೂ ಕರಿಯೋಗಿ. 10 ಪೈಸದ ಕೆಲಸ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ, ಸೋಮಾರಿ ನನ್ನ ಮಕ್ಕಳನ್ನ ಕರಿಯೋಗು. ಸುಮ್ಕಿರನಿಯ ಯಾಕ್ರಿ? ಇಲ್ಲೇ ಎಲ್ಲ ಹೋಗಿರ್ಬೇಕು. ಅದ್ಯಾಕೆ ಇವಾಗ? ಇಷ್ಟ ದಿನ ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೆ ಸಂಸಾರ ಹೆಂಗ ನಡೀತಾ ಇದೆ ಅಂತ ನಾನು ನೋಡ್ತಾ ಇವ್ನಿ. ಇನ್ಮೇಲೆ ನಾನು ನ್ಯಾಯವಾಗಿ ಹೇಳ್ಬಿಟ್ಟು ನ್ಯಾಯವಾಗಿ ನಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಕರಿಯೋಗಿ ನಿನ್ ಮಕ್ಕಳನ್ನ. ಎಲ್ರು ಇವಾಗ ಸಂಡಾಕಿದೀವಿ ತಾನೇ, ಮತ್ತೆ ಏನು ತೆಗಿಬೇಕು ನೀವಂತೂ. ನಿಮ್ಗಂತೂ ಹೇಳಕ್ಕಾಗಕ್ಕಿಲ್ಲ ಬಿಡಿ. ಏನಾರ ಒಂದು ಹೇಳಿದ್ರೆ ಏನಾರ ಒಂದು ಹೇಳ್ತೀರಿ ನೀವಂತೂ. ಆಯ್ತು, ಬೈಗಿಯಕ್ಕೆಲ್ಲ ಮಾಡಕ್ಕೆಲ್ಲ ಹೋಗ್ಬೇಡಿ ಸರಿನೇ. ದೊಡ್ಡವರಾಗವ್ರ ಮಕ್ಕಳು ಸುಮ್ಮನೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಮಾಧಾನ ಮಾಡಬೇಕು, ಕಳಿಸ್ಬೇಕು. ಲೈ ಕಂಡಿದ್ದೀನಿ, ಹೋಗಿ ಸುಮ್ಕೇನೇನೆ. ನಾನೇನು ಕಂಡಿಲ್ವೇನೆ, ಹೋಗಿ ಸುಮ್ಕೇನೇನೆ. ಸರಿ ಆಯ್ತು. ಈ ಮನೆಗೆ ದೊಡ್ಡನಾದನ್ ಬಾಯಿ ಮುಚ್ಕೊಂಡಿದ್ರೆ ಹಿಂಗೇನೇ ಆಗೋದು. ಏನೊಬ್ಬಳು 50,000 ಐತಾರೆ, ನಾಳೆಗೆ 1,000 ಐತಾರೆ ಅಂತ ಸುಮ್ಕಿದ್ರೆ ಹಿಂಗ ಮಾಡೋದು. ಓಹೋ ಒಳ್ಳೆ ಸರಿ ಐತೆ ಕತೆ. ಅಪ್ಪ ಏನೋ ಬರಕ್ಕೆ ಕೇಳಿದ್ರಂತೆ ಎಲ್ರಿಗೂ ಹೇಳಪ್ಪ. ಅದೇ ಕಣಪ್ಪ, ನಿಮ್ಮ ಅಮ್ಮನ ಹೆಸರಿನಾಗೆ ನನ್ನ ಹೆಸರಿನಾಗ ಇತ್ತಲ್ಲ ಜಮೀನು, ಪಾಪ ಎಲ್ಲನೂ ನಿಮ್ಮ ಹೆಸರಿಗೆ ನೀವು ಬರ್ದು ಕೊಟ್ಬಿಡೋಣ ಪಾಪ. ನನ್ನ ಮಕ್ಕಳು ಉಣ್ಕೊಂಡು ತಿನ್ಕೊಂಡು ತಿರ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿರ್ರಿ ಸರಿನೇ. ಇನ್ನಿರೋ ಜಮೀನು ಹೊತ್ತಾಗ ನಿಮ್ಗೆ ಕೊಟ್ಬಿಟ್ಟದಾಗೆ ನಾನು ನಿಮ್ಮ ಅಮ್ಮ ಇಬ್ರು ಕಾಶಿ ರಾಮೇಶ್ವರ ಅಂತ ಹೇಳ್ಬಿಟ್ಟು ನ್ಯಾಟು ಹೊಂಟೋಗ್ಬಿಡ್ತೀನಿ. ಏನಕ್ಕೆ ಬೇಕಿನ್ನ ಇಲ್ಲಿ ಇತ್ತಾನೆ ಏನ್ ಮಾಡ್ಬೇಕು ನಾನಂತೂ ಹೋದ್ರೆ ಆಯ್ತದಲ್ಲ. ನೀವ್ ಹೆಂಗೋ ನೋಡ್ಕೊಳ್ಳಿ ಎಲ್ಲನೂ. ಅಲ್ಲ ಗಂಡ್ಸು ಅಂತ ಹೇಳ್ಬಿಟ್ಟು 3 ಜನ ಗಂಡ್ಸನ್ನ ಎತ್ತಿದ್ದೀನಿ. ಆದ್ರೂ ನಿಮ್ ಯೋಗ್ಯತೆಗೆ ಬೆಂಕಿ ಯಾಕ? ಒಬ್ನು ನಯ ಪೈಸೆ ಕೈಗಿಕ್ತೀರಾ? ಮನೆಗೆ ಎಷ್ಟು ಜನ ಇರೋದು? ನೀವು 3 6, ನಾನು ನಿಮ್ಮಮ್ಮ 8, ಅಜ್ಜಿ 9, ನನ್ನ ಮಗಳು ಅನ್ಕ 10 ಜನ ಮನೆಗಿರೋದು. ಸಂಸಾರ ಹೆಂಗ್ ನಡೀತದೆ? 15 ದಿನನೂ ಬರಲ್ಲ 25 kg ಮೂಟೆ. ಎಷ್ಟು ಅಂತ ಹೇಳ್ಬಿಟ್ಟು ನಾನು ತಂದಾಕ್ಲಿ. ಅಲ್ಲ ನಿಮ್ಗೆ ಹೊಂಚಿರೋದು ಏನಕ್ಕೆ ನಾನು? ಅಲ್ಲ ಹೇಳ್ರಿ ನೀವೇ, ನಿಮ್ಗೆಲ್ಲ ಹಂಚಿದಿನಲ್ಲ ಜಮೀನು, ಏನಕ್ರ ಹಂಚಿರೋ ಜಮೀನು ಎಲ್ಲನೂ ಗೈಮೆ ಮಾಡ್ಕೊಂಡು ದುಡಿಲಿ ಅಂತ ಹಂಚಿದಿನ, ಪಾಳ ಬಿದ್ಬಿಟ್ಟು ಹಾಳು ಮಾಡಿಕ್ಲಿ ಅಂತ ಹಂಚಿದಿನ? ಇದೇನೇ ಮಾವಯ್ಯ ಭಾಗ ಕೊಡಕಂಟ ಕೊಟ್ಬಿಟ್ಟು ಇವಾಗ ಫುಲ್ ರೊಚ್ಚಿಗೆದ್ಬಿಟ್ಟೈತಲ್ಲ. ಅಂಥದ್ದು ಏನೈತೆ? ಯಾರೋ ಫಿಟ್ಟಿಂಗ್ ಇಕ್ಕಿರ್ಬೇಕು ಅಂತ ಅನ್ನಿಸ್ತದೆ. ಏನು ಕತೆನೋ ಏನೋ, ಬೆಳಿಗ್ಗೆನೇ ಸುಮ್ಮನೆ ಇದೊಂದು ಕೇಳೋದೊಂದಾಯ್ತು ಸುಮ್ಮನೆ. ಅಯ್ಯೋ ಜಮೀನು ಗಿಮೀನು ಕಿತ್ಕೊಬಿಡ್ತದೋ ಏನೋ. ಹೇಳ ಏನ್ ಬೆಳೆ ಬೆಳಿತಿದ್ರ ಹೇಳ್ರಲ್ಲೇ? ಹೇಳ್ರಿ ಬಾಯ್ ಬಿಡ್ರಿ. ಇಲ್ಲಪ್ಪ, ಅದು ಬ್ಯಾರೆ ಏನೋ ಬಿಸ್ನೆಸ್ ಅದು ಇದು ಮಾಡ ನೀವು ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದೆ ಅಷ್ಟೇ. ಏನಾರ ಬಿಸ್ನೆಸ್ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಅಪ್ಪ. ಸರಿ ಆಳ್ ಬಿದ್ದೋಗ್ಲಿ. ಸರಿ ಬಿಸ್ನೆಸ್ ಮಾಡಿದ್ರು ಈ ಜಮೀನ್ ಪಾಳ್ ಬೀಳೋದೇನು? ಸರಿ ಬಿಸ್ನೆಸ್ ಮಾಡ್ತಿದ್ದೀರಾ ನೀವು, ಲಕ್ಷ ಸಂಪಾದನೆ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಮತ್ ಮನೆಗೆ 10 ರೂಪಾಯಿ ಕೊಡೋದ್ ಬೇಡವಾ? ಊಟ ಎಲ್ಲ ಹೆಂಗುರ್ಲೆ ನಡೀತದೆ? 10 ಜನಕ್ಕೆ ಬೆಳಿಗ್ಗೆ ಎದ್ದು ಎಷ್ಟು ಸೇರ್ ಅಡ್ಗೆ ಮಾಡ್ಬೇಕ್ಲೆ? ದುಡ್ಡು ಹೆಂಗ್ ಬರ್ತದೆ? ನಂಗೆ ವಯಸ್ಸಾಯ್ತು, ನಾನ್ ದುಡಿಬೇಕು, ನಾನ್ ತಂದು ಹಾಕ್ಬೇಕು. ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು. ಇವತ್ತು ತತ್ತಾರೆ, ನಾಳೆಗೆ ತತ್ತಾರೆ, ಭಾಗ ಕೊಟ್ರೆ ತತ್ತಾರೆ. ಒಬ್ರು 1 ರೂಪಾಯಿ ಕೊಡ್ಲಿಲ್ಲ ನೀವಂತೂ. ನಾನು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸಂಸಾರ ನಡ್ಸ್ಕೊಂಡು ಕುಂತ್ಕೊಳಕ್ ಆಯ್ತದೆ? ನೋಡ್ರಪ್ಪ ಈಗಲೇ ಹೇಳ್ತೀನಿ. ನಾನು ನಿಮ್ಮ ಅಮ್ಮ ಇಲ್ಲೇ ಇರ್ತೀವಿ. ನೀವು ನಿಮ್ಮ ಹೆಂಡತಿಗಳನ್ನ ಕರ್ಕೊಂಡು ದಯವಿಟ್ಟು ಈ ಮನೆಯಿಂದ ಹೋಯ್ತಾ ಇರಿ ಅಷ್ಟೇ ನಿನ್ಯ. ಯಾಕಂದ್ರೆ ನಾನು ನೋಡ್ಕೊಳಕ್ಕಾಗಕ್ಕಿಲ್ಲ. ಎಷ್ಟಂತ ನೋಡ್ಕೊಳ್ಳಿ? ಜವಾಬ್ದಾರಿ ಐತೆ ನಿಮ್ಗೆ? ಜವಾಬ್ದಾರಿ ಇರೋ ಮಕ್ಕಳಾದ್ರೆ ಏನೋ ಅನ್ಬೋದು. ಜವಾಬ್ದಾರಿ ಇಲ್ದಿರೋ ನಾಳೆಯಕ್ಕೆ ನನ್ನ ಮಕ್ಳಿಗೆ ಏನ್ ಹೇಳಕ್ಕಾಯ್ತದೆ? ಮಾವ ಮನೆ ಬಿಟ್ಟು ಮಾತ್ರ ಕಳಿಸ್ಬೇಡಿ ಮಾವ. ಈ ಮನೆ ಚೆನ್ನಾಗಿ ಅಡ್ಜಸ್ಟ್ ಆಗೋಗ್ಬಿಟ್ಟೈತೆ. ದೊಡ್ಡವ್ರ ಕೈ ಕೆಳಗಡೆ ಇರಬೇಕು ಮಾವ. ದೊಡ್ಡವ್ರ ಕೈ ಕೆಳಗಡೆ ಇದ್ರೆ ನಮ್ಗೂನು ಏನೋ ಭಯ ಭಕ್ತಿ ಇರ್ತದೆ. ದೊಡ್ಡದು ಚಿಕ್ಕದು ಗೊತ್ತಾಗ್ದಿರೋದು ನಿಮ್ಮ ಹತ್ರ ಕೇಳ್ತೀವಿ, ತಿಳ್ಕೊತೀವಿ, ಎಲ್ಲನೂ ಮಾಡ್ತೀವಿ. ಅದೇ ನೀನಿಯ ನಾವು ಬ್ಯಾರೆ ಹೋಗ್ಬಿಟ್ರೆ ಅಲ್ಲಿ 7 ಇರಕ್ಕಿಲ್ಲ, 7 ಇರಕ್ಕಿಲ್ಲ. ಅವ್ ನಾವು ಮಾಡಿದ್ದೆ ಆಟ ಅನ್ನಂಗೆ ಆಗೋಗ್ಬಿಡ್ತದೆ ಮಾವ. ಅಲ್ಲ ಬೆಳೆ ಬೆಳಿತಿಲ್ಲ ಅಂತ ಅಷ್ಟೇ ತಾನೆ. ಈಗ ಬೆಳೆ ಎಲ್ಲನೂ ಬೆಳೆಸಿ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನೋಡಿ ಒಂದು ಕೆಲಸ ಮಾಡಿ, ತಾಲಾಕ್ ಇಷ್ಟಿಷ್ಟು ಕೊಟ್ಬಿಡ್ಬೇಕು ಮನೆಗೆ ಖರ್ಚಿಗೆ. ತಿಂಗಳಿಗೆ ಇಂತನೇ ತಾರೀಕು ಕರೆಕ್ಟಾಗಿ ಎಲ್ರೂ ಕಾಸು ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ. ಇಷ್ಟಿಷ್ಟು ಕಾಸು ಕೊಡಬೇಕು ಅಂತ ಹೇಳ್ಬಿಟ್ಟು ಅಷ್ಟಿಷ್ಟು ಕಾಸು ಕೊಟ್ರೆ ಅದ್ರಾಗ ಏನು ಹೆಂಗೊಂದ್ರೆ ಸಂಸಾರ ತೂಗಿಸ್ಕೊಂಡು ಹೋಗ್ರಿ. ನೀವೇನು ಕಷ್ಟಪಟ್ಟು ದುಡಿಯೋಕೆ ಹೋಗ್ಬೇಡ್ರಿ. ಯಪ್ಪ ಈಗಲೇ ಕಮಿಟ್ಮೆಂಟ್ಸು ತಲೆ ಮೇಲೆ ಬಿದ್ದೈತೆ. ಅಂಥದ್ರಾಗಿ ಪೊತ್ತಿ ಹೊಸ ಕಮಿಟ್ಮೆಂಟ್ಸ್ನ ಶುರು ಮಾಡ್ತಾವಳಲ್ಲ, ಅದೇ ಮತ್ತೆ ಅಲ್ವಮ್ಮವ. ನೀವೇ ಯೋಚನೆ ಮಾಡಿ. ನಾವು ತಿಂಗಳ
ತಿಂಗಳು ನಿಮ್ಗೆ ಕೊಟ್ರೆ ನಿಮ್ಗೆ ಕಷ್ಟನೇ ಆಗೋದಿಲ್ಲ. ಈಗ ನಾವು ಒಂದು 10,000 ಇವ್ರು ನಿಮ್ಮಿಬ್ರು ಮಕ್ಳಿಗೆ 10,000 ಕೊಟ್ಬಿಟ್ರೆ ಸಾಕು, 30,000 ರೂಪಾಯಿ ಆಯ್ತದೆ ಮನೆಗೆ. ಹೆಂಗೋ ಖರ್ಚು ಪರ್ಚು ಎಲ್ಲಗೂ ರೇಷನ್ ಗೀಷನ್ ತರಕಾರಿ ಹಣ್ಣು ಅದು ಇದು ಎಲ್ಲದಕ್ಕೂ ಆಗಕ್ಕಿಲ್ವಾ? ಒಳ್ಳೆ ಐಡಿಯಾ ಕೊಟ್ಟೆ ಕಣವ ನೀನಂತೂ. ನೋಡ್ರಲೆ ಈ ಮನೆಗೆ ಇರಬೇಕು ಅಂದ್ರೆ 10,000 ರೂಪಾಯಿ ಕೊಡ್ಬೇಕು. ಮನೆಗೆ 10,000 ರೂಪಾಯಿ ನಿಮ್ಮ ಅಮ್ಮನ ಕೈಲಿ ಕೊಟ್ಬಿಡ್ಬೇಕು. ನಾಟಕಕ್ಕೆ ಬೇಡ, ನಿಮ್ಮ ಅಮ್ಮನ ಕೈಲಿ ನನ್ನ ಕೈಲಿ ತಂದು ಕೊಡ್ಬೇಕು. ನಿಮ್ಮ ಅಮ್ಮನ ಕೈಲಿ ಕೊಡ್ರಿ ಅಂದ್ರೆ ನಾಟಕ ಆಡ್ಬಿಡ್ತೀರಾ. ನನ್ನ ಕೈಗೆ ತಂದ್ಬಿಟ್ಟು 10,000 ರೂಪಾಯಿ ಕೊಟ್ರೆ ಈ ಮನೆಗೆ ಇರ್ರಿ, ಇಲ್ಲ ಒಯ್ತಾ ಇರ್ರಿ. ಹೋಗ್ಲಿ, ಏನು ಕೊಡ್ದಿದ್ದಂಗೆ ಕೇಳ್ತಾವ್ ನಿನ್ನದು ಏನಿಲ್ಲ. ಮನೆಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲ ಹಂಚ್ಬಿಟ್ಟಿದ್ದಾಯ್ತು, ಎಲ್ಲನೂ ಆಯ್ತು. ಬೆಳೆ ಬೆಳೀರಿ, ಯಾಕೆ ಬೆಳೆ ಬೆಳಿಯಕ್ಕಾಗಿಲ್ಲ? ನಿಮ್ಮ ಕೈಲಿ ಒಂದೇ ಕಿತ ಕೊಡಕ್ಕಾಗ್ಲಿಲ್ವಾ? ಸರಿ, ಬೆಳೆ ಬಂದಾಗ ಈಗಳಪ್ಪ 5 ತಿಂಗಳು ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಹಂಗನ ಕೊಡ್ಬೋದಲ್ಲ. ಹೋಗ್ಲಿ, 10,000 ನಿಮ್ಗೆ ಶಾನೆ ಆಯ್ತದ? ಒಂದು 5,000 ಮನೆಗೆ ಕೊಟ್ರು ಆಗಕ್ಕಿಲ್ವಾ? ಮನೆ ಸಂಸಾರಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬರಕ್ಕಿಲ್ವಾ? ಏನು ಅಯ್ಯೋ ಗೌಡ್ರೆ, ನಿಮ್ಗೇನು 3 ಜನ ಗಂಡು ಮಕ್ಕಳು ತಂದಾಕ್ತಾರೆ, ನೀವು ತಿನ್ಕೊಂಡಿದ್ದೀರಾ? ಹಂಗೆ ಹಿಂಗೆ ಅಂತಾರೆ. ಇಲ್ಲಿ ನನ್ನ ಬಾಧೆ, ನನ್ನ ಯೋಗ್ಯತೆ, ನನ್ನ ಇದು ನನಗೆ ಗೊತ್ತು. ಇವನ್ ಮಾಡ್ತಿದ್ದೀನಿ ಅಂತ ಎಲ್ಲ ನೀವು ಬಿಟ್ಕೊಟ್ಬಿಟ್ಟು ಬೆಳೆ ಬೆಳೆದಿದ್ದಂಗೆ ಪುಕ್ಸಟ್ಟೆ ಕೊಡ್ಬೇಕು ಅಂತಂದ್ರೆ ಎಲ್ಲಿಂದ ಕೊಡ್ರಲೆ ನಾನು ಹೇಳು? ಹ್ಞೂ ಕಣ್ರಪ್ಪ, ಮರುವಾದಿ ಪ್ರಶ್ನೆ. ಈಗ ನಿಮ್ಮ ಅಪ್ಪಂಗೂ ವಯಸ್ಸಾಯ್ತು, ನಿಮ್ಮ ಅಪ್ಪನೂ ಎಲ್ಲಿಂದ ಅಂತ ಹೇಳ್ಬಿಟ್ಟು ತಂದಿಕ್ತಾನೆ, ನೀವೇ ಹೇಳಿ. ಎಷ್ಟು ಖರ್ಚಾಯ್ತದ ಗೊತ್ತೇ ನಿಮಗೆ? ಅಯ್ಯೋ, ಸೊಸೈಟಿಗೆ ಕೊಡ್ತಾರಲ್ಲ ಅಕ್ಕಿ, ಅದು ಏನಕ್ಕೂ ಆಗಕ್ಕಿಲ್ಲ ಕಣ್ರಪ್ಪ. ತಿರುಗಿ ತಗೊಬಿಟ್ಟು ಬಂದು ಹಾಕ್ಬೇಕು. ಪಲಾವ್ ಮಾಡಿದ್ರು 2 ಸೇರು 3 ಸೇರು ಪಲಾವ್ ಮಾಡಬೇಕು. ಒಂದು ಚಿತ್ರಾನ್ನ ಇಕ್ಕಿದ್ರೆ 3 ಸೇರು ಇಕ್ಬೇಕು. 10 ಜನ ಅಂದ್ರೆ ಸುಮ್ಕೆ ಆಯ್ತದ? 10 ಜನ ಅಂದ್ರೆ ತಲೆ ಮೇಲೆ ಬಂದು ಇದಾಯ್ತದೆ. ತರಕಾರಿ ಕೆಜಿ ಹುಳ್ಳಿಕಾಯಿ ಕ್ಯಾರೆಟ್ ತಗೊಂಡ್ರು ನಮ್ಮ ಮನೆಗೆ ಎಡ್ಕಕ್ಕಿಲ್ಲ. ತಿಳಿ ಸಾರು ನೀವು ತಿನ್ನಕ್ಕಿಲ್ಲ, ತರಕಾರಿ ಸಾರು ಅಂತ ಹೇಳ್ತೀರಾ? ಏನು ಮಾಡನಿ ನೀವೇ ಹೇಳಿ? ನಿಮ್ಮ ಅಪ್ಪಯ್ಯ ನಿಮ್ಗೆ ಜಮೀನು ಕೊಟ್ರೆ ನೀವು ದುಡಿಮೆ ಮಾಡ್ಬಿಟ್ಟು ನೋಡ್ಕೊಳ್ಳಿ ಅಂತ ತಾನೆ. ತಲಾಕ್ ಒಂದೊಂದು ಹೊಸ ತಗೊಂಡ್ರು 15 ದಿನಕ್ಕೆ ಒಂದ್ಕಿತ ಪೇಮೆಂಟ್ ಬರ್ತದೆ. ತಲಾಕ್ ಒಂದೊಂದು 2 ಹೊಸ ಕಟ್ಕೊಳ್ಳಿ, ಏನಾಯ್ತದೆ? ಅದು ಅಪ್ಪ, ಅದು ನೋಡ್ತೀವಪ್ಪ, ಇದು ಮಾಡ್ತೀವಿ. 10,000 ಒಂದೇ ಕಿತ ಕೊಡಕ್ಕೆ ಹಾಕಿಲ್ಲ ಕಣಪ್ಪ. ಒಂದು 6 ತಿಂಗಳು ಟೇಮು, 5,000 ಕೊಡಂಗೆ 6 ತಿಂಗಳು ಮಾಡು. ಆಮೇಕಿಂದ 6 ತಿಂಗಳು ಆದ್ಮೇಲೆ ಬೇಕಾದ್ರೆ 10,000 ಕೊಡ್ತೀವಿ. ಯಾಕಂದ್ರೆ ನಾವು ಇನ್ನೂ ಏನು ಶುರು ಮಾಡ್ಕೊಂಡಿಲ್ಲ ಅಲ್ವೇ, ಅದಕ್ಕೇನೆ. ನಾನೇನು ಕೊಟ್ಕು ನನ್ನ ಮಗ ಅಲ್ಲ. ಸರಿ ಆಯ್ತು, ಈ ತಿಂಗಳಿಂದ 5,000 ಕೊಡ್ರಿ. ಇನ್ನೊಂದು 6 ತಿಂಗಳು 5,000 ರೂಪಾಯಿ ಗಂಡಸು 5,000 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ತಿಂಗಳಿಗೆ 5,000 ರೂಪಾಯಿ ಕೊಡ್ರಿ. ಆಮೇಕಿಂದ 6 ತಿಂಗಳು ಬಿಟ್ಕೊಂಡ್ಮೇಲೆ 10,000 ರೂಪಾಯಿ ಮಾಡ್ತೀನಿ. 10,000 ರೂಪಾಯಿ ಇದು ಮಾಡಿರಂತೀನಿ. ನಿಮ್ಮ ಖರ್ಚು ನೋಡ್ಕೊಂಡು ಹುಡುಗಿಗೆ ಅಂತ 5,000 ರೂಪಾಯಿ ಕೊಟ್ಬಿಡ್ರಿ. ಅದು ಯಾವ ಮೂಲಕೂ ಆಗಲ್ಲ. 15,000 ರೂಪಾಯಿ ನಮ್ಮನೆ ರೇಷನ್ ಬ್ಯಾಳೆಗೆ ಅದಕ್ಕೆ ಒಕ್ಕಿಗೆ ಆಗಕ್ಕಿಲ್ಲ. ಆದ್ರೂ ಜವಾಬ್ದಾರಿ ಒಂದೇ ಕಿತ್ತ ತಲೆ ಮೇಲೆ ಎಳೆಯೋದು ಬೇಡ. 5,000 ರೂಪಾಯಿ ಕೊಡ್ರಿ ಅಷ್ಟೇನಿಯ. ಏನವ ಪೊದ್ದು 5,000 ರೂಪಾಯಿಯಿಂದ ಶುರು ಮಾಡ್ಕೊಳ್ಳೋಣ, ಸರಿನೇ? 5,000 ರೂಪಾಯಿಂದ ಶುರು ಮಾಡ್ಕೊಂಡ್ರೆ ಹೆಂಗೋ ಆಯ್ತದೆ. 10,000 ರೂಪಾಯಿ ಗಂಟ ಕೊಡ್ತೀರಾ, ಅವಾಗ ಹೆಂಗೋ ಸಂಸಾರ ನಡೆಸ್ಕೊಂಡು ಹೋಯ್ತದೆ. ಇಲ್ಲ ನಮ್ಗೆ ಇಷ್ಟ ಇಲ್ಲ, ಈ ಮನೆಗೆ ನಾವು ಇರಕ್ಕಿಲ್ಲ ಅಂತಂದ್ರೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಸಂಸಾರ ಕಟ್ಕೊಂಡು ನೀವು ಹೋಗ್ಬೋದು. ಈ ಮನೆಯ ನಾವು ಯಾರ ಹೆಸ್ರಿಗೂ ಬರಲಿಲ್ಲ, ಅದಕ್ಕೇನೆ ನಡಿ ಕಿತ್ತಾಟಗಳು ಬಂದ್ಬಿಡ್ತಾವೆ ಯಾಕೆ ಅಂತ ಹೇಳ್ಬಿಟ್ಟು. ಅಯ್ಯೋ ಮಾವ, ಅಷ್ಟೇ ತಾನೆ? 5,000 ತಾನೆ ಕೊಡ್ತೀವಿ ಬಿಡಿ. ಮನೆ ಸಂಸಾರಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಹೆಂಗೆ? ನೀನ್ ಯಾಕವ ಕೊಡ್ತೀಯ? ನಮ್ಮ ಮನೆ ಮಗಳು, ನೀನ್ ಕೊಡೋ ಅವಶ್ಯಕತೆ ಏನಿಲ್ಲ ಕಣವ. ನಿನ್ ಮಾವ ಅಂತ ಕರಿಬೇಡ, ಅಪ್ಪ ಅಂತ ಕರಿಬೇಕಷ್ಟೇ ನೀನಿಯ. ನೀನ್ 10 ಪೈಸೆನೂ ಕೊಡ್ಬೇಡ ಈ ಮನೆಗೆ. ನಿನ್ ಮನೆ ಮಗಳು ನುಗ್ನಗ್ತಾ ಇರ್ಬೇಕಷ್ಟೇ ನೀನಿಯ. ಸೀಮೆಗಿಲ್ದಿರೋ ಮಗಳು ನೀನ್ ಯಾಕೆ ಕೊಟ್ಟಿ? ಮನೆ ಮಗಳು ನೀನೇನು ಕೊಡೋ ಅವಶ್ಯಕತೆ ಇಲ್ಲ. ಆದ್ರೂ ಅಮ್ಮ, ನಾನು ದುಡಿತಾ ಇದ್ದೀನಿ, ನಾನು ಕೊಡ್ಬೇಕು ತಾನೇನಮ್ಮ? ಕೊಡ್ತೀನಿ ನಾನಂತೂ. ಯಪ್ಪ 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 ಯಪ್ಪ, ಅಮ್ಮ ಅನ್ನೋಕೆ ಶುರು ಮಾಡ್ಕೊಬಿಟ್ಲು. ಅಯ್ಯೋ ಬೇಡ ಮಗಳೇ, ನೀನೇನು ಕೊಡೋಕ್ಕೇನು ಹೋಗ್ಬೇಡ, ಸುಮ್ಮನಿರು. ಏನೇನು ಅಂತ ಅವಶ್ಯಕತೆ ಅನ್ಸಿದ್ರೆ ನಾವೇನೇ ಕೇಳ್ತೀವಿ, ನೀನೇನು ಕೊಡೋ ಅಂತ ಅವಶ್ಯಕತೆನೇ ಇಲ್ಲ. ನೋಡಮ್ಮ, ನಮ್ಮ ಸಂಸಾರಕ್ಕೆ ನಮಗೆ ಅಂತ ಹೇಳ್ಬಿಟ್ಟು ಕೊಡೋದ್ರಾಗ ಏನು ತಪ್ಪಿಲ್ಲ ನೋಡಿ. ನಾನು ಕೊಡ್ತೀನಿ, ಸುಮ್ಮನಿರಿ. ಮನೆ ಜವಾಬ್ದಾರಿ ಅಂದರೆ ಅವ್ರಿಗೆ ಹೆಂಗೆ ಜವಾಬ್ದಾರಿ 3 ಜನಕ್ಕೆ ಹೋಯ್ತೋ, ನನಗೂ ಹಂಗೆ ಐತೆ. ನಾನು ದುಡಿತಾ ಇದ್ದೀನಿ, ಇವಾಗ ಕೊಡ್ದಿದ್ದಂಗೆ ಇರೋಕ್ಕಾಗ್ತದಾ? ಅಯ್ಯೋ ಅತ್ತೆ ಬಿಡಿ, ಕೊಡ್ತೀನಿ ಅಂತಂದ್ರೆ ಯಾಕೆ ಬೇಡ ಅಂತೀರಾ? ಕೊಡ್ಲಿ ಬಿಡಿ, ಅದ್ರಾಗೇನಂತೆ ಏನೈತೆ? ಅದ್ರಾಗ ಏನಾರ ಇದೈತಾ? ಕೊಡ್ಲಿ ಅಷ್ಟೇನೆ. ಏನವ, ನೀನೇನ್ ಕೊಡೋ ಅವಶ್ಯಕತೆ ಇಲ್ಲ, ಕೊಡ್ಲೇಬೇಕು ಅಂತ ಏನೂ ಇಲ್ಲ ನಿನ್ಗಂತೂ. ಆದ್ರೂ ನೀನು ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ ಅಷ್ಟೇ. ಎತ್ತಿಕೊಂಡು ಇದು ಮಾಡಿರ್ತೀವಿ. ನಮ್ಗೆ ನಿನ್ ಮಗಳಿದ್ದಂಗೆ ಕಣವ, ಬೇಕಾಗೇನೇನೆ ಇಲ್ಲ. ಬಿಡ್ರಿ, ಅವಳು ಹಂಗೇನೆ 1-2 ದಿನ ಹಂಗೆ ಆಡ್ತಾಳೆ. ಆಮೇಕಿನ ಸುಮ್ಮನೆ ಮಾಡ್ತೀನಿ, ಸುಮ್ಕಿರಿ. ಅವಳು ನಾನು ದುಡಿತೀನಲ್ಲ ಕೊಡ ನೀವು ಅಂತ ಹೇಳ್ಬಿಟ್ಟು ಅಷ್ಟೇನಿಯ. ಇವಳ್ದೇನು ಲೆಕ್ಕಿಲ್ಲ. ಇವ್ರಿಗೆ ನೀವು ಸರಿಯಾಗಿ ಹೇಳ್ತಿದ್ದೀರಾ? ಲೇ, ಈಗಲೇ ಹೇಳ್ತಿದ್ದೀನಿ, ಕೂಳ್ಗೆ ಹಾಕಕ್ಕಿಲ್ಲ ಅಷ್ಟೇ, ಕೊಡ್ಲಿಲ್ಲ ಅಂತ ಹೇಳಿದ್ರೆ. ಸರಿ ಆಯ್ತು, ಹೇಳಿ ಕೊಡ್ತೀವಿ. ಸರಿ ಕಣಪ್ಪ, ಆಯ್ತು.
ಈಗಲೇ ಏನೇ ಬಡ್ಡಿ ಕಟ್ಟಬೇಕು, ಕಾರು ಕಟ್ಟಬೇಕು, ಬಿಸ್ನೆಸ್ಗೆಲ್ಲ ಸಾಲ ಮಾಡಿದ್ದೀವಿ, ಸಂಘದ ಸಾಲ ಕಟ್ಟಬೇಕು, ಜೊತೆಗೆ ಇದೊಂದು ಎಲ್ಲ ಈ ಪೊದ್ದಿಯಿಂದನೇ ಆಗಿದ್ದು. ಮಾವಯ್ಯ ಹೆಂಗೋ ಬಾಯಿ ಮುಚ್ಕೊಂಡು ಸುಮ್ಮನೆ ಇತ್ತು, ಆದರೆ ಈ ಮನೆಯಾಳು ಪೊದ್ದಿ ಅವಳಲ್ಲ, ಈ ಪೊದ್ದಿಯಿಂದನೇ ಎಲ್ಲನೂ ಆಗಿದ್ದು. ಇವಳಿಗೆಲ್ಲದು ಎಲ್ಲಿ ಕುಣಿತದನಪ್ಪ ಕಾಸು ಇವಳಿಗಂತೂ. ಅದಕ್ಕೆ ನನಗೆ ಕೊಡ್ತೀವಿ ಅಂತೇಳಿ ಮಾತೆ ಮುಂಚೆ ಲಬ ಬಾಯಿ ಬಿಡ್ಕೊಂತಾಳೆ. ಮಾವ ಇಂಥ ಒಳ್ಳೆಳಾಗಬೇಕಲ್ಲ, ಅದಕ್ಕೆ ಈಗ ನಾವೇನು ಮಾಡಬೇಕು ತಲೆ ತುಂಬ ಕಮಿಟ್ಮೆಂಟ್ಸೇ ನೆನೆಯ. ನನಗಂತೂ ತಲೆ ಸಿಡಿತೈತೆ. ಅಯ್ಯೋ ಏನು ಮಾಡೋದು, ಈ ಮನೆಯಾಳು ಪೊದ್ದಿ ಸುಮ್ಮನೆ ಇಲ್ದಿದ್ದಂಗೆ ಏನೇನೋ ತಂದಿಟ್ಬಿಡ್ಲೆಲ್ಲ. ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಒಳ್ಳಿ ಇನ್ನು ಈ ತಿಂಗಳಿಂದ ಕಾಸು ಕೊಡಿ. ನಿಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ, ಕೂಳು ಹಾಕಕ್ಕಿಲ್ಲ ಅಷ್ಟೇ ಏನಿಯ. ಜವಾಬ್ದಾರಿ ಯಾವಾಗ ಕಲ್ತ್ಕೊತೀರ? ಗಂಡು ಮಕ್ಳಾಗಿತ್ಕೊಂಡು ನೀವಂತೂ ನಡೀರಿ ಹೋಗಿ ಕ್ಯಾಮಿಗಳು ನೋಡ್ಕೊಳ್ಳಿ. ಆ ಜಮೀನಾಗೆಲ್ಲ ಗೇಯ್ಮೆ ಮಾಡ್ಕೊಂಡು ಜೋಳ ಪಳ ಹಾಕ್ಸ್ಕೊಂಡು ಏನೋ ಒಂದು ಗೇಯ್ಮೆ ಮಾಡ್ಕೊ ಹೋಗಿ. ಸುಮ್ಕೇನಿಯ ಹಿಂಗೆ ಕುಂತ್ಕೊಂಡು ಕುಂತ್ಕೊಂಡಿದ್ರೆ ಆಗಕ್ಕಿಲ್ಲ. ನಡೀರಿ. ಸರಿಯಪ್ಪ, ಆಯಿತು. ಸರಿಯಪ್ಪ. ಅಪ್ಪ ಮಾವಯ್ಯ, ಪಾಪ ನಿಮ್ಮ ಬಾಧೆನೂ ನಾವು ಅರ್ಥ ಮಾಡ್ಕೋಬೇಕಿತ್ತು ಮಾವ, ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ನೋಡಿ. ನಾನು ಅತ್ತೆಗೆ ಹೇಳ್ತಿದ್ದೆ ಅದು ತಗೊಳ್ಳಿ ಅಂತ, ಅತ್ತೆನೇ ತಗೋತಾ ಇರಲಿಲ್ಲ ನೋಡಿ. ನಾವು ಎಷ್ಟು ಕಿತ ಹೇಳಿದೀವಮ್ಮ ನಿಮಗೆ? ಬ್ಯಾಡ ತಗೊಳ್ಳಿ ಕಾಸು, ನಾವು ಒಬ್ರಿಗೆ ಶಾನೆ ಇದಾಯ್ತದೆ ತಲ್ಬಾರ ಆಯ್ತದೆ ಅಂತಂದ್ರೆ ನೀವು ಕೇಳಿದ್ರ? ಇಲ್ಲ ಏನಾಯ್ತದೆ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಒಮ್ಮಕ್ಕನಾಗ ಏನೇ ಇದು ಮಾಡಿದ್ರಿ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಸರಿ ಬಿಡಿ, ಆಯ್ತು. ಇಷ್ಟಾದ್ರೂ ಇದಾಗೈತಲ್ಲ, ಇನ್ನೇನಂತೆ. ನಾವು ಕೊಟ್ಕೊಂಡು ಹೋಗ್ತೀವಿ. ಏನಾರ ಕಷ್ಟ ಇದ್ರೆ ನೀವು ಕೇಳಿ ನಮ್ಮ ಹತ್ರನೇನಿಯ. ಅಯ್ಯೋ ಮಗಳೇ, ನೀವು ಅಂದ್ಕೊಂಡಿರೋ ಅಂತ ಕಷ್ಟ ಏನೂ ಇಲ್ಲ. ಎಂಥ ಕಷ್ಟ ಏನೂ ಇಲ್ಲ. ಸುಮ್ಕೆ ಅಷ್ಟೇ ನಿನಗೆ ಗಂಡ್ಮಕ್ಳಿಗೂ ಜವಾಬ್ದಾರಿ ಬರಲಿ ಅಂತ ಹೇಳ್ಬಿಟ್ಟು. ಅಯ್ಯೋ ನಮ್ಗೇನಂತ ಕಷ್ಟ ಕುಂತ್ಕೊಂಡು ತಿನ್ಬೋದು, ಅಷ್ಟು ಮಾಡಿಕ್ಕಿದ್ದೀನಿ ಕಷ್ಟಪಟ್ಟು ದುಡಿದು. ಈಗೂ ತೋಟದಾಗೆಲ್ಲ ಬರ್ತದಲ್ಲ, ಅದ್ರಾಗೆ ಸಂಸಾರ ನಿಭಾಯಿಸ್ಬೋದು. ಈಗ ನನ್ನ ಮಕ್ಳಿಗೆ ಯಾವಾಗ ಜವಾಬ್ದಾರಿ ಬರೋದು ಹೇಳು? ಆ ಜವಾಬ್ದಾರಿ ಬರಲಿ ಅಂತ ಇಷ್ಟೆಲ್ಲ ಮಾಡ್ತಿರೋದು ಅಷ್ಟೇ ನಿನಗೆ. ಇನ್ನೇನು ಕಾಸು ಕೊಡಿ ಕಾಳು ಕೊಡಿ ಇಲ್ಲ ಅಂತನ, ಎಂಥದನ್ನೂ ಇಲ್ಲ. ಹ್ಞೂ ಕಣವ, ಎಲ್ಲ ಬುದ್ಧಿ ಬರಲಿ, ಸುಮ್ಕಿರು. ಬುದ್ಧಿ ಬಂದ್ಮೇಲೆ ಎಲ್ಲನೂ ಸರ್ ಹೋಯ್ತದೆ, ಸರಿನಾ? ಅವಾಗ ತಿಳ್ಕೊಳ್ಳಿ. ಇನ್ನು ಹುಡುಗಾಟ 8 ತಿಂಗಳು ಮಾತು ಕಟ್ಕೊಂಡು ಸೋಕಿ ಮಾಡ್ಕೊಂಡು ಕೂತವೆ, 10 ಪೈಸೆ ದುಡಿಯೋಕ್ಕಿಲ್ಲ. ಜವಾಬ್ದಾರಿ ಏನಾದ್ರು ಒಂಚೂರು ಬಂದರೆ ಅವರು ದುಡಿಮೆ ಮಾಡ್ಕೊಂತಾರೆ. ಸರಿಯಾಗಿ ಹೇಳಿದ್ರಿ ನೀವಂತೂ. ಸರಿ ಕಣವ, ಏನೋ ಕ್ಯಾಮೆ ನೋಡ್ಕೊ ಹೋಗ್ರಿ. ಅದನ್ನ ಹೇಳಕ್ಕೆ ಅಂತ ನಿನಗೆ ನಾನು ಕರೆಸಿದ್ದು. ಸರಿ ಮಾವಯ್ಯ, ಆಯಿತು. ಈ ದಿನಕ್ಕೆ ಇವತ್ತು ಒಪ್ಕೊಂಡೆ ನಾನಂತೂ. ಬುಡತ್ತಾಗಿ ಏನೋ ಗಂಡಸು ಅನ್ನಂಗೆ ಒಂದು ದಿನಕ್ಕೂ ಸಂಸಾರದ ಬಗ್ಗೆ ತಲೆ ಕೆಡ್ಸ್ಕೊಂಡನಲ್ಲ ನೀನು. ಇವಾಗ ನಾನು ಬಂತಲ್ಲ ನಿನ್ನ ತಲೆನಾಗಿ ಬಿಡು. ಲೇ, ನನ್ನ ತಲೆನಾಗು ಎಲ್ಲ ಇರ್ತದೆ. ಮಾತಾಡೋ ಟೈಮಾಗ ಮಾತಾಡ್ತೀನಿ. ನಿನ್ನಂಗೆ ವಟ ಅಂದ್ರೆ ಯಾವ ಗಂಡು ಮಕ್ಳು ಕೇಳ್ತಾರೆ ಮಾತಾ? ಈಗ ನನ್ನ ಮಾತು ಕೇಳ್ದಿದ್ದಂಗೆ ಇರಲಿ. ನಾನು ಒಂದು ಗೀತ ಕರೆದು ಹೇಳಿದ ತಕ್ಷಣ ಎಲ್ಲ ತಲೆ ತೆಗಿಸ್ಕೊಂಡು ಹೋಗ್ಲಿಲ್ವೇ? ಹಂಗೆ ಒಯ್ತಾ ಇರ್ತಾರೆ. ನೀನು ಬಾಯಿ ಬಿಡ್ಕೊಂಡ್ರು ಬೆಳಗಿನ ಸಂಜೆ ಗಂಟೆ ಯಾರು ಕೇಳೋಕ್ಕಿಲ್ಲ. ಅದಕ್ಕೆ ಅಪ್ಪನ ಕಂಡ್ರಷ್ಟು ಭಯ. ಗೊತ್ತಾಯ್ತಾ? ಹೋಗು, ಒಂದು ಲೋಟ ಕಾಪಿಗೆ ಹೋಗು. ಇದಕ್ಕೇನು ಕಮ್ಮಿ ಇಲ್ಲ. ಇವನಪ್ಪ ನಮ್ಮ ಯಜಮಾನ್ರು ಮಾಡಿ ಸರಿನೇ ತೆಪ್ಪೆ. ನೀವೇನೇ ಹೇಳಿ ಗಂಡು ಮಕ್ಕಳೆಲ್ಲ ಎಷ್ಟಿಷ್ಟು ಕೊಡಬೇಕು ಅಂತ ಹೇಳಿದ್ದು, ಸರಿನಾ? ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.